ಈಗ ನೋಡಿದ್ರೆ ನೀವು ಎಲ್ಲ ಹೇಗೆ ಮಾಡಿದ್ವಿ ಏನು ಬಸ್ಸಾರು ಅಂತ. ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ತೀವಿ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಈಗ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ನೀವು ಮನೆಯಲ್ಲಿ ಈಗ ಟ್ರೈ ಮಾಡ್ತಾ ಇದ್ದೀರ ತಾನೆ, ಟ್ರೈ ಮಾಡಿ. ಇದು ತುಂಬ ಹೆಲ್ದಿ ಫುಡ್ಡು. ಹಳ್ಳಿ ಕಡೆ ಅಂತೂ ಇದು ತುಂಬ ಫೇಮಸ್ಸು. ಮುದ್ದೆ ಬಸ್ಸಾರು ಎಲ್ಲ ಇತ್ತು ಅಲ್ಲೇ ನಮ್ಮೂರು. ಹಾಗೆ ಇದು ತುಂಬ ಜನಕ್ಕೆ ತುಂಬ ಇಷ್ಟವಾದ ಸ್ಟೇಪಲ್ ಫುಡ್. ಇದು ತುಂಬ ಅಂದರೆ ಆರೋಗ್ಯಕರ ಅಂತ ಫುಡ್ಡು. ಯಾರಿಗಾದರೂ ಏನು ಹುಷಾರಿಲ್ಲ ಅಂದರೆ ಮುದ್ದೆ ಬಸ್ಸಾರು ಕೊಟ್ಟರೆ ಅಂದರೆ ಗುಣಮುಖರಾಗ್ಬಿಡ್ತಾರೆ ಅಂತ ಹಳ್ಳಿ ಕಡೆ ಈಗಲೂ ಹೇಳ್ತಾರೆ. ಈಗ ಮುದ್ದೆ ಮಾಡಬೇಕು, ಮುದ್ದೆ ಮಾಡ್ತಾರೆ ನಮ್ಮಮ್ಮ, ತುಂಬ ಸಖತ್ತಾಗಿ ಮಾಡ್ತಾರೆ. ಅದನ್ನು ನೀವೀಗ ನೋಡ್ಬೋದು, ಬನ್ನಿ ನೋಡೋಣ. ಈಗ ಫ್ರೆಂಡ್ಸ್, ಈಗ ಮುದ್ದೆಗೆ ಬಿಸಿ ಅನ್ನ ಹಾಕಿದ್ದೀವಿ. ನೀ ಎಷ್ಟು ಮುದ್ದೆ ಮಾಡ್ತೀವ? ಒಂದು 3 ಮುದ್ದೆ ಮಾಡ್ತೀಯಾ? ಇವಾಗ ಒಂದು 3 ಮುದ್ದೆ ಮಾಡ್ತಾರೆ ನಮ್ಮಮ್ಮ. ಬಿಸಿ ಅನ್ನಕ್ಕೆ ನೀರು ಹಾಕಿ ಇವಾಗ ಇದು ಉಕ್ಕಬೇಕು. ಉಕ್ಕಾದ್ಮೇಲೆ ಇದಕ್ಕೆ ಹಸಿಟ್ಟು ಹಾಕ್ಬೇಕಾಗತ್ತೆ. ಮುಚ್ತಾ ಇದ್ದಾರೆ ನೋಡಿ. ಒಬ್ರೊಬ್ರು ಇದಕ್ಕೆ ಹಿಟ್ಟು ಹಾಕ್ತಾರೆ ಬೇಗ ಉಕ್ಲಿ ಅಂತ. ನಾವೇನು ಹಿಟ್ಟೇನು ಹಾಕಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಮುದ್ದೆ ಈಗ ಉಕ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ರಾಗಿ ಹಿಟ್ಟು ಹಾಕ್ತಾರೆ. ಈಗ ಜಾಸ್ತಿ ಏನು ಅಂದರೆ ಜಾಸ್ತಿ ಫಸ್ಟು ನಾವು ಎಷ್ಟು ಜಾಸ್ತಿ ನೀರಿಟ್ರು ಎಷ್ಟು ಬೇಕಷ್ಟು ಆಮೇಲೆ ಬಗ್ಗಿಸ್ಕೊಬೋದು ನೀರನ್ನು. ಆಮೇಲೆ ಏನಾದ್ರು ಬೇಕು ಅಂದರೆ ಅದನ್ನು ಹಾಕೊಬೋದು. ನೀರು ಜಾಸ್ತಿ ಇಟ್ಟರೆ ಒಳ್ಳೇದೇ. ಎಷ್ಟು ಬೇಕಷ್ಟು ಬಗ್ಗಿಸ್ಕೊಂಡು ಬೇಕಾದರೆ ನೀರನ್ನು ಹಾಕೊಬೋದು. ನೋಡಿ, ಇವಾಗ ರಾಗಿ ಹಿಟ್ಟು ಅಂದರೆ ಮುದ್ದೆ ಎಲ್ರಿಗೂ ಮಾಡೋಕ್ಕೆ ಬರಲ್ಲ. ಸಿಟ್ಟು ನೋಡ್ಕೊಂಡು ಹಾಕಬೇಕಾಗುತ್ತೆ. ಅದು ಡೈಲಿ ಯಾರು ಮಾಡ್ತಾರೆ ಮನೆಯಲ್ಲಿ ಅವ್ರಿಗೆ ಮಾತ್ರ ಚೆನ್ನಾಗಿ ಪ್ರಾಕ್ಟೀಸ್ ಇರುತ್ತೆ. ನಾನು ಅಡುಗೆ ಮಾಡ್ತೀನಿ, ಮುದ್ದೆನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಅಷ್ಟು ನೋಡೋಕೆ ಈಸಿ ಅನಿಸುತ್ತೆ, ಅದು ಅಷ್ಟೇ ಕರೆಕ್ಟ್. ಅದು ತಿರುವಕ್ಕೆ ಅದಕ್ಕೆಲ್ಲ ನಾನು ಅಷ್ಟು ಬರಲ್ಲ ನನಗೆ. ನಮ್ಮಮ್ಮ ಮುದ್ದೆ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಹೇಳ್ತಾ ಇರ್ತೀನಿ ಮುದ್ದೆ ಮಾಡಮ್ಮ ಅಂತ. ನೋಡ್ತಾ ಇದ್ದೀರಾ, ಈಗ ಹದವಾಗುತ್ತೆ. ಬಿಸಿಯನ್ನು ಹಾಕಿದಾಗ ಹಿಟ್ಟಿಗೂ ಅದಕ್ಕೂ ಹದವಾಗುತ್ತೆ. ಚೆನ್ನಾಗಿ ಹೊಂದಾಣಿಕೆ ಹೊಂದ್ಕೊಳ್ಳುತ್ತೆ. ಅಂದರೆ ಸ್ವಲ್ಪ ಬೆಳಗ್ಗೆ ಅನ್ನ, ರಾತ್ರಿ ಅನ್ನ, ಮಧ್ಯಾಹ್ನದ ಅನ್ನ ಹಾಕಿದಾಗ ಗಟ್ಟಿ ಇರುತ್ತೆ ಸ್ವಲ್ಪ ಅಷ್ಟೇ. ಇದು ಸ್ವಲ್ಪ ಬಿಸಿ ಅನ್ನ ಮೆತ್ತಗಿರುತ್ತಲ್ಲ, ಹಲ್ವಾ ಥರ ಹಾಗೆ ಕ್ಲಿಯರಾಗಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಎಷ್ಟು ಬೇಕಷ್ಟು ನಾವು ಸ್ವಲ್ಪ ಹಾಕ್ಕೊಬೇಕಾಗತ್ತೆ. ಅವಾಗ ಸೌದೆ ಒಲೆಯಲ್ಲಿ ಮಾಡೋರು, ಇವಾಗ ಸೌದೆ ಒಲೆಯಲ್ಲಿ ತುಂಬ ಕಡಿಮೆ ಮಾಡೋದು. ಅದಕ್ಕೆ ಗ್ಯಾಸಲ್ಲಿ ಮಾಡ್ತಾರೆ ತುಂಬ ಜನ. ನೋಡಿ, ಮುದ್ದೆ ತಿರ್ಬೋದ ಎಷ್ಟೋ ಜನ ಹೆಣ್ಮಕ್ಳಿಗೆ ಮುದ್ದೆ ತಿರ್ಬೋಕ್ಕೆ ಬರಲ್ಲ. ಈಗಿನ ಹೆಣ್ಮಕ್ಳಿಗಂತೂ ಬರೋದಿಲ್ಲ ಬಿಡ್ರಿ. ಮುದ್ದೆ ಅಂದರೆ ಮುದ್ದೆ ಮಾಡೋದು ಮಾಡ್ತಾರೆ ಈಗಿನ ಹೆಣ್ಮಕ್ಳು, ಆದರೆ ತುಂಬ ಕಡಿಮೆ. ಈಗ 100 ಜನದಲ್ಲಿ ಒಂದು 10 ಜನ ಮಾಡಿದ್ರೆ ಹೆಚ್ಚು ಇವಾಗ ಮುದ್ದೆನ. ನೋಡಿ, ಬಿಸಿ ಹಬೆ ಹೆಂಗೆ ಕಾಣಿಸ್ತಾ ಇದೆ. ಈ ಥರ ತಿರುವಕ್ಕೆ ಬರಲ್ಲ ನನಗಷ್ಟೇ. ಮುದ್ದೆ ನಾನು ಮಾಡ್ತೀನಿ, ಆದರೆ ಈ ಥರ ತಿರುವಕ್ಕೆ ಬರಲ್ಲ. ಅದು ಪ್ರಾಕ್ಟೀಸ್ ಇರಬೇಕು. ಪ್ರತಿ ದಿವಸ ಮಾಡಿರ್ತಾರಲ್ಲ ಅವ್ರಿಗೆ ಅದು ಗೊತ್ತಿರುತ್ತೆ. ನಮ್ಮಮ್ಮ ಮಾಡೋದು ಡೈಲಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಇನ್ಮೇಲೆ ಮಾಡೋಕ್ಕೆ ಹೇಳ್ಬೇಕು ನಾನು. ಇವಾಗ ನೋಡಿ, ಮುದ್ದೆ ಒಂದು ಹದಕ್ಕೆ ಬರ್ತಾ ಇದೆ. ಇವಾಗ ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ಇವಾಗ ನೋಡಿ ಯಾವ ಥರ ಬರ್ತಾ ಇದೆ, ಹಲ್ವಾ ಥರ ಬರ್ತಾ ಇದೆ. ಇನ್ನೂ 1-2 ಸಲ ಇಳಿಸಿ ಕೆಳಗಡೆ ತಿರುವಿ ಮತ್ತೆ 1-2 ಸಲ ಇದು ಚೆನ್ನಾಗಿ ಬೇಯಿಸಿದ್ರೆ ನಮಗೆ
ಹಸಿಟ್ಟೆಲ್ಲ ಹಾಗೆ ಇರಲ್ಲ, ಗಂಟು ಆಗಿರಬಾರ್ದು. ಹೊಟ್ಟೆ ನೋವೆಲ್ಲ ಏನೂ ಬರಲ್ಲ ಅವಾಗ. ನೋಡಿ ಫ್ರೆಂಡ್ಸ್, ಮುದ್ದೆ ಯಾವ ಥರ ಚೆನ್ನಾಗಿ ಹಲ್ವಾ ಥರ ಆಗಿದೆ. ಬಿಸಿ ಹಬೆ ಹೋಗ್ತಾ ಇದೆ ಎಲ್ಲ ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ನೋಡಿ ಮುದ್ದೆ ಕೆಳಗಡೆ ಇಳಿಸ್ಕೊಂಡು ಕೆಳಗಡೆ ಈಗ ತಿರುತ್ತಾ ಇದ್ದಾರೆ. ಕೆಳಗಡೆ ಇದು ವಿ ಶೇಪಲ್ಲಿ ಇದೆಯಲ್ಲ, ವೈ ಆಕಾರದಲ್ಲಿ ಇದೆಯಲ್ಲ, ಇದಕ್ಕೆ ಏನಂತಾರಮ್ಮ? ಇದಕ್ಕೆ ಮೆಟ್ಕೋಲ್ ಅಂತಾರೆ. ಇದು ಮುದ್ದೆ ಕೋಲು. ಇದು ಎರಡು ಬೇಕೇ ಬೇಕು ಮುದ್ದೆ ತಿರುವಕ್ಕೆ. ಕೆಳಗಡೆ ನೋಡಿ ಮುದ್ದೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಎಷ್ಟು ಕೆಲಸ ಇರುತ್ತೆ ಅಂತ. ಚೆನ್ನಾಗಿ ತಿರುವಿಲ್ಲ ಅಂದರೆ ನಮಗೆ ಹೊಟ್ಟೆ ನೋವು ಬರುತ್ತೆ. ಯಾಕಂದರೆ ಅದರಲ್ಲಿ ನಾವು ನುಂಗೋ ಪದಾರ್ಥ ಅದು. ಅಗಿಯೋ ಪದಾರ್ಥ ಆದರೆ ಕಲ್ಲು ಮಣ್ಣಿದ್ರೆ ನಮಗೆ ಗೊತ್ತಾಗುತ್ತೆ, ಉಗಿಬೋದು. ನುಂಗೋ ಪದಾರ್ಥ ಆಗಿರೋದ್ರಿಂದ ನಾವು ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ ಮುದ್ದೆನ. ಮನೆಯಲ್ಲಿ ಎಲ್ಲ ಚೆನ್ನಾಗಿ ಹೊರಗಡೆ ಏನಾದರೂ ನೀವು ಮುದ್ದೆ ಊಟ ಮಾಡಬೇಕಾದ್ರೆ ಇಷ್ಟು ನೀಟಾಗಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಮಗೆ, ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ. ಬಟ್ ಆಲ್ಮೋಸ್ಟ್ ಮನೆಯಲ್ಲೇ ತಿನ್ನೋಕ್ಕೆ ಟ್ರೈ ಮಾಡಿ ಮುದ್ದೆನ. ಫ್ರೆಂಡ್ಸ್, ಇವಾಗ ಮುದ್ದೆನ ಕಟ್ತಾ ಇದ್ದಾರೆ ನೋಡಿ ನಮ್ಮಮ್ಮ. ಮುದ್ದೆ ಕಟ್ತಾ ಇದ್ದಾರೆ ನೋಡಿ, ಬಿಸಿ ಇದೆ. ಮುದ್ದೆ ರೆಡಿ ಆಯ್ತು ನಮ್ಮ ಮುದ್ದೆ ರೆಡಿ ಆಯ್ತು. ಮುದ್ದೆ ಬಸ್ಸಾರು ಹೇಳು. ಮುದ್ದೆ ಬಸ್ಸಾರು ರೆಡಿ ಆಯ್ತು. ಆಮೇಲೆ ಏನು? ಮುದ್ದೆ ಬಸ್ಸಾರು ಪಲ್ಯ, ಸೊಪ್ಪಿನ ಪಲ್ಯ. ಬನ್ನಿ ತಿನ್ನೋಣ. ನಾನು ಬನ್ನಿ ಊಟ ಮಾಡೋಣ. ನೋಡಿ ಎಲ್ಲ ಊಟ ಕರಿತಾ ಇದ್ದಾರೆ, ಬನ್ನಿ. ಮುದ್ದೆ ಬಸ್ಸಾರು. ಇನ್ನೇನು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ತಟ್ಟೆಗೆ ಹಾಕೋದಷ್ಟೇ. ಮುದ್ದೆ ರೆಡಿ ಆಯಿತು. ಈಗ ನೋಡಿ ತಟ್ಟೆಗೆ ಹಾಕಿದ್ದೀವಿ. ಇವಾಗ ಇದಕ್ಕೆ ಸಾಂಬಾರು ಪಲ್ಯ ಹಾಕಿದ್ರೆ ರೆಡಿ. ಇವಾಗ ಫ್ರೆಂಡ್ಸ್, ಇವಾಗ ತಟ್ಟೆಗೆ ಪಲ್ಯ ನೋಡ್ತಾ ಇದ್ದೀರಾ, ಪಲ್ಯ ಮತ್ತು ಸಾಕ್ಬಿಡಮ್ಮ, ಸಾಕ್ಬಿಡು, ಅದೇ ಜಾಸ್ತಿ ಆಯಿತು. ಹಾಂ, ಪಲ್ಯ ಮತ್ತು ಈಗ ಇದಕ್ಕೆ ಬಸ್ಸಾರು ಹಾಕ್ತಾ ಇದ್ದಾರೆ. ಈಗ ಈ ಬಸ್ಸಾರು ರೆಡಿಯಾಗಿದೆ. ಬಸ್ಸಾರು ಇದಕ್ಕೆ ಮುದ್ದೆ ಜೋಡಿಗೆ ಹಾಕ್ತಾ ಇದ್ದಾರೆ. ಹಳ್ಳಿ ಕಡೆ ಇದನ್ನು ಉಪ್ಸಾರು ಅಂತ ನಾವು ಕರೀತಾರೆ, ಇಲ್ಲಿ ಬಸ್ಸಾರು ಅಂತ ಕರಿತೀವಿ. ರೆಡಿಯಾಗಿದೆ. ಸಾಕ್ಬಿಡು. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಅಂತೂ ಇಂತೂ ನಮ್ಮಮ್ಮ ಈಗ ನೋಡಿ ಮುದ್ದೆ ಬಸ್ಸಾರು ಮಾಡಿಕೊಟ್ಟಿದ್ದಾರೆ. ಇವಾಗ ಇದನ್ನು ಟೇಸ್ಟ್ ಮಾಡಬೇಕು. ಬನ್ನಿ, ಹೆಂಗಿದೆ ಹೇಳ್ಬೇಕು. ಈಗ ನಾನೇ ರಿವ್ಯೂ ಕೊಡಬೇಕು. ಹೆಂಗಿದೆ ನೋಡಿ ಹೇಳ್ತೀನಿ ಇವಾಗ. ಫ್ರೆಂಡ್ಸ್, ಇವಾಗ ನಾನು ಇದನ್ನು ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಮುದ್ದೆನ? ತುಂಬ ಚೆನ್ನಾಗಿದೆ. ಯಾವಾಗಲೂ ನಮ್ಮ ಮುದ್ದೆ ಬಸ್ಸಾರನ್ನ ಯಾವತ್ತೂ ಚೆನ್ನಾಗಿರ್ತಾರೆ ಮಾಡಿರಲ್ಲ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪಲ್ಯ ಟೇಸ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಒಗ್ಗರಣೆ ಹಾಕಿರೋ ಸೊಪ್ಪು, ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇದೆ. ಅದು ನಾಲಿಗೆಗೆ ಒಳ್ಳೆ ರುಚಿ ಕೊಡ್ತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮುದ್ದೆ ಮಾತ್ರ ಒಳ್ಳೆ ಹಲ್ವಾ ಇದ್ದಂಗಿದೆ. ತುಂಬ ಅದ್ಭುತವಾಗಿದೆ. ನೀವು ಇದನ್ನು ಮನೆಯಲ್ಲಿ ನಿಮ್ಮ ಅಮ್ಮಂಗೆ, ನಿಮ್ಮ ಅಮ್ಮಂದ್ರಿಗೆ, ನಿಮ್ಮ ಅಕ್ಕಂದ್ರಿಗೆ, ನಿಮ್ಮ ಪೇರೆಂಟ್ಸಿಗೆ ಇದನ್ನು ಮಾಡಿಸ್ಕೊಳ್ಳಿ. ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಫ್ರೆಂಡ್ಸ್, ಇವಾಗ ನಾನು ಇಲ್ಲಿಗೆ ಮುದ್ದೆ ಸಾರು ಪಲ್ಯ ಎಲ್ಲ ಊಟ ಮಾಡ್ತೀನಿ. ಊಟ ಮಾಡಾದ್ಮೇಲೆ ನಾನು ಬೇರೆ ಕೆಲಸದಲ್ಲಿ ತೊಡ್ಕೊತೀನಿ. ಅದಾಗ್ತಾ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ರಿಗೂ ಕಮೆಂಟ್ ಮಾಡಿ, ಒಳ್ಳೆ ಕಮೆಂಟ್ ಹಾಕಿ. ಇನ್ನು ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಬಾಯ್, ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲನೂ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.